ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರ್ಬೋದು 2025 ಮತ್ತು 26ನೇ ಸಾಲಿಗೆ ಡಿ.ಎಡ್, ಡಿ.ಐ, ಡಿ.ಇ.ಡಿ, ಡಿ.ಪಿ.ಇ.ಡಿ ಮತ್ತು ಡಿ.ಪಿ.ಎಸ್.ಸಿ ಕೋರ್ಸ್ನ ಪ್ರಥಮ ವರ್ಷದ ವ್ಯಾಸಂಗಕ್ಕಾಗಿ ರಾಜ್ಯದಲ್ಲಿ ಶಿಕ್ಷಕರ ತರಬೇತಿ ಸಂಸ್ಥೆಗಳಿಗೆ ಸರ್ಕಾರಿ ಕೋಟಾದ ಸೀಟ್ಗಳನ್ನು ತುಂಬಕ್ಕೋಸ್ಕರ ಅರ್ಹ ಅಭ್ಯರ್ಥಿಗಳಿಂದ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ಈ ಒಂದು ವೆಬ್ಸೈಟ್ನ ಮುಖಾಂತರ ಅರ್ಜಿ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ದಾಖಲೆಗಳೊಂದಿಗೆ ಸಂಬಂಧಪಟ್ಟಂತಹ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ಅಂತಿಮ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಈ ಒಂದು ಡಿ.ಎಡ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನಿಗದಿಪಡಿಸಿದಂಥ ದಿನಾಂಕಗಳನ್ನು ನೋಡೋದಾದರೆ 9/5/2025ರಿಂದ ಕೊನೆ ದಿನಾಂಕ 5/6/2025 ಸಂಜೆ 5:30 ಆಗಿರುತ್ತೆ ಸ್ನೇಹಿತರೆ. ಆಮೇಲೆ ಅರ್ಜಿ ಶುಲ್ಕವನ್ನು ಬ್ಯಾಂಕ್ನಲ್ಲಿ ಡಿ.ಡಿ ಮೂಲಕನೇ ಪಾವತಿ ಮಾಡೋದಾಗಿರುತ್ತೆ. ಕೊನೆಯ ದಿನಾಂಕ 5/6/2025 ಮತ್ತು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅದೇ ಕೊನೆಯ ದಿನಾಂಕವೂ ಕೂಡ ಆಗಿರುತ್ತೆ. ಇದರ ಅಂತಿಮ ಆಯ್ಕೆ ಪಟ್ಟಿಯನ್ನು ದಿನಾಂಕ 6/6/2025 ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ. ದಾಖಲಾತಿಗಳು 9/6/2025ರಿಂದ 13/6/2025 ಸಮಯವನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ನಂತರ ಇಲ್ಲಿ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಹಾಗೂ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಒಟ್ಟು ಶುಲ್ಕ ₹50 ಮಾತ್ರ ಇದೆ. ಇತರೆ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ₹100, ಪ್ರಕ್ರಿಯೆ ಶುಲ್ಕ ₹50 ಅಂತೆ ₹150 ಟೋಟಲ್ ಆಗಿರುತ್ತೆ. ಏನಂತಂದರೆ ಈ ಒಂದು ಅರ್ಜಿ ಶುಲ್ಕವನ್ನು ಬ್ಯಾಂಕ್ ಮುಖಾಂತರನೇ ಡಿ.ಡಿ ಮುಖಾಂತರ ಕಟ್ಟಬೇಕಾಗಿರುತ್ತೆ. ಅಭ್ಯರ್ಥಿಗಳು ಭಾರತೀಯ ಸ್ಟೇಟ್ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಈ ಒಂದು ಡಿ.ಡಿಯನ್ನು ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ಅರ್ಹತೆಗಳನ್ನು ನೋಡೋದಾದರೆ ಕರ್ನಾಟಕದ ಅಭ್ಯರ್ಥಿ ಆಗಿರಬೇಕು. ಅಂದರೆ ಕರ್ನಾಟಕ ಸರ್ಕಾರದಿಂದ ಅಥವಾ ಮಾನ್ಯತೆ ಪಡೆದಂಥ ಶಿಕ್ಷಣ ಸಂಸ್ಥೆಗಳಲ್ಲಿ 1ರಿಂದ ದ್ವಿತೀಯ PUCವರೆಗೆ 12ನೇ ತರಗತಿವರೆಗೆ ಕನಿಷ್ಠ 7 ವರ್ಷಗಳ ವ್ಯಾಸಂಗವನ್ನು ಕರ್ನಾಟಕದಲ್ಲೇ ಮಾಡಿರಬೇಕಾಗಿರುತ್ತೆ. ಜೊತೆಗೆ SLC ತರಗತಿ ಅಥವಾ ದ್ವಿತೀಯ PUCಯನ್ನು ಪರೀಕ್ಷೆಯನ್ನು ಕರ್ನಾಟಕದಲ್ಲಿ ಉತ್ತೀರ್ಣ ಆಗಿರಬೇಕಾಗಿರುತ್ತೆ. ಇಂಥ ಅಭ್ಯರ್ಥಿಗಳು ಡಿ.ಎಡ್ಗೆ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಅದೇ ರೀತಿ ವ್ಯಾಸಂಗ ಪ್ರಮಾಣ ಪತ್ರಗಳನ್ನು ಪ್ರತಿಯೊಂದು ತಾವು ಕಲಿತಿರುವಂತಹ ಶಾಲೆಗಳಲ್ಲಿ ಪಡಿಬೇಕಾಗಿರುತ್ತೆ. ನಂತರ ವಾಸಸ್ಥಳನೂ ಬೇಕಾಗುತ್ತೆ. ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಬೇಕಾಗುತ್ತೆ. ಇದರ ಜೊತೆಗೆ ವಿದ್ಯಾರ್ಹತೆಯನ್ನು ನೋಡೋದಾದರೆ ಅಭ್ಯರ್ಥಿಯು ದ್ವಿತೀಯ PUC ಅಥವಾ 12ನೇ ತರಗತಿ ತತ್ಸಮಾನ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ 2 ವಿಷಯಗಳನ್ನು ವ್ಯಾಸಂಗ ಮಾಡಿರಲೇಬೇಕಾಗಿರುತ್ತೆ. ಇನ್ನು ಭಾಷಾ ವಿಷಯಗಳು ಅಂತ ಬಂದಾಗ ಇಂಗ್ಲೀಷ್, ಹಿಂದಿ, ಕನ್ನಡ, ತೆಲುಗು, ಅರೇಬಿಕ್, ತಮಿಳು, ಮಲಯಾಳಂ ಮತ್ತು ಮರಾಠಿ, ಸಂಸ್ಕೃತ ಇವುಗಳ ಪೈಕಿ 2ನ್ನು ಕಡ್ಡಾಯವಾಗಿ ಭಾಷಾ ವಿಷಯಗಳಲ್ಲಿ ವ್ಯಾಸಂಗ ಮಾಡಿರಬೇಕಾಗುತ್ತೆ. ಇನ್ನು ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಇತಿಹಾಸ, ಪೌರಾಣಿತಿ, ಅರ್ಥಶಾಸ್ತ್ರ, ಭೂಗೋಳ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಐಚ್ಛಿಕ ಕನ್ನಡ, ಶಿಕ್ಷಣ 1 ಮತ್ತು ಶಿಕ್ಷಣ 2 ಈ ಒಂದು ವಿಷಯಗಳಲ್ಲಿ ಕನಿಷ್ಠ 2ನ್ನು ವ್ಯಾಸಂಗ ಮಾಡಿರಬೇಕಾಗುತ್ತೆ. ಇನ್ನು ಸೈನ್ಸ್ ಅಥವಾ ವಿಜ್ಞಾನ ಅಭ್ಯರ್ಥಿಗಳಿಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ಮತ್ತು ಗಣಿತ ಸಂಖ್ಯಾಶಾಸ್ತ್ರ ಈ ಒಂದು ವಿಷಯಗಳಲ್ಲಿ ಕನಿಷ್ಠ 2ನ್ನಾದರೂ ಅಭ್ಯಾಸ ಮಾಡಿರಬೇಕು. ಜೊತೆಗೆ ವಾಣಿಜ್ಯ ವಿಭಾಗ ಅಂದರೆ ಕಾಮರ್ಸ್ ಅಭ್ಯರ್ಥಿಗಳಿಗೆ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಐಚ್ಛಿಕ ಕನ್ನಡ, ಶಿಕ್ಷಣ 1, ಶಿಕ್ಷಣ 2, ಸಂಖ್ಯಾಶಾಸ್ತ್ರ ಇವುಗಳಲ್ಲಿ ಯಾವುದಾದ್ರೂ 2 ವಿಷಯಗಳನ್ನು ಕನಿಷ್ಠ ಅಧ್ಯಯನ ಮಾಡಿರಬೇಕು. ಸೊ ಇದು ಡಿ.ಎಡ್ ಅಪ್ಲಿಕೇಶನ್ನ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಸೂಕ್ತವಾದ ವಿಷಯ ಅಂತ ಅಂದ್ಕೊತೀನಿ. ಆದಷ್ಟು ಕೊನೆಯ ದಿನಾಂಕದ ಒಳಗಡೆ ದಯವಿಟ್ಟು ಎಲ್ಲರೂ ಅರ್ಜಿಯನ್ನು ಸಲ್ಲಿಸಿ. ಈ ಅರ್ಜಿಯನ್ನು ಇದು ಇರುವಂತಹ ಒಂದು ಏನಿದೆ ವೆಬ್ಸೈಟ್ ಮುಖಾಂತರ ಡೌನ್ಲೋಡ್ ಮಾಡ್ಕೊರಿ. ಇಲ್ಲಿದೆ ನೋಡಿರಿ www.schooleducation.KARNIC.in ಅಂತ ಈ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಸಂಬಂಧಪಟ್ಟಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ಕೊನೆಯ ದಿನಾಂಕ ಒಳಗಡೆ ಅರ್ಜಿಯನ್ನು ಕೊಟ್ಟು ಸಲ್ಲಿಸಿ ಸ್ನೇಹಿತರೆ. ಮಾಹಿತಿ ಇಷ್ಟ ಆಯಿತು ಅಂದ್ಕೊತೀನಿ. ನಮಸ್ಕಾರ.